ಅಭಿವೃದ್ಧಿ ಎಲ್ಲಿದೆ? ಬಚ್ಚಹಳ್ಳಿ ಗ್ರಾಮಸ್ಥರ ಆಕ್ರೋಶ. ಚಿಕ್ಕಬಳ್ಳಾಪುರ ತಾಲ್ಲೂಕು ಮಂಡಿಕಲ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮೂಲಭೂತ ಸೌಕರ್ಯಗಳಿಲ್ಲದೆ ಬಚ್ಚಹಳ್ಳಿ ಗ್ರಾಮದ ಜನರು ಸಂಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ರಸ್ತೆ ಇಲ್ಲ, ಚರಂಡಿ ಇಲ್ಲ, ಗಲೀಜು ನೀರು ಮನೆ ಮುಂದೆ ಹರಿಯುತ್ತಿದ್ದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 20 ವರ್ಷಗಳಿಂದ ಗ್ರಾಮದ ಅಭಿವೃದ್ಧಿ ಸಂಪೂರ್ಣ ನಿರ್ಲಕ್ಷ್ಯಕ್ಕೊಳಗಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮಳೆ ಬಂದರೆ ರಸ್ತೆಗಳು ಕೆಸರಿನ ಗದ್ದೆಯಾಗುತ್ತಿದ್ದು ವಾಹನ ಸವಾರರು ಹಾಗೂ ಶಾಲಾ ಮಕ್ಕಳಿಗೆ ತೀವ್ರ ತೊಂದರೆಯಾಗುತ್ತಿದೆ. ಸದಾ ಅಭಿವೃದ್ಧಿ ಮಂತ್ರ ಜಪಿಸುವ ಶಾಸಕ ಪ್ರದೀಪ್ ಈಶ್ವರ್ ಅವರು ಕಳೆದ 1.5 ತಿಂಗಳಿನಿಂದ ಕ್ಷೇತ್ರದ ಕಡೆ ಮುಖ ಮಾಡಿಲ್ಲ ಎಂದು ಸಾರ್ವಜನಿಕರು ದೂರಿದ್ದಾರೆ. ಕ್ಷೇತ್ರದಲ್ಲಿದ್ದ ನಿವಾಸವನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಿದ ಬಳಿಕ ಜನರ ಸಮಸ್ಯೆ ಕೇಳುವವರೇ ಇಲ್ಲದಂತಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನೊಂದೆಡೆ ಮಂಡಿಕಲ್ಲು ಗ್ರಾಮ ಪಂಚಾಯಿತಿ PDO ಶಿವಾನಂದ್ ಅವರಿಗೆ ಹಲವಾರು ಬಾರಿ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ. ಶಾಸಕರೇ ಜನರ ಸಮಸ್ಯೆಗಳಿಗೆ ಸ್ಪಂದಿಸದಿದ್ದರೆ ಅಧಿಕಾರಿಗಳು ಕೇಳ್ತಾರಾ ಎಂಬ ಪ್ರಶ್ನೆಯನ್ನು ಗ್ರಾಮಸ್ಥರು ಪ್ರಶ್ನಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಫೋಕಸ್, ತುಮಕೂರು. ಮಳೆ ಬಂದ್ರೆ ಇಲ್ಲಿ ಓಡಾಡಕ್ಕಾಗಲ್ಲ. ರೋಡಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಯಾವ ಗಾಡಿನೂ ಹೋಗಲ್ಲ, ಎಲ್ಲ ರೊಚ್ಚಾಗೋದು. ಈಗ ಬಂದಿದ್ರೆ ನಿಮ್ಗೇನು ಗೊತ್ತಾಗಲ್ಲ, ಮಳೆ ಕಾಲದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನ ಯಾರು ಪಂಚಾಯತಿ ಅವರು ಅದ್ರಿಗೆ ಯಾರು ಇತ್ತಾಗೊಂತ ಇಲ್ಲ, MLA ಅವರು ಏನು ಮಾಡ್ತಾ ಇಲ್ಲ, ಏನು ಇದ್ರೆ ಹಂಗೆ ಇದಾರೆ. ಅದೇನು ಕೆಲಸನ ಮಾಡಲ್ಲ, ಅವ್ರು ಏನೂ ಇಲ್ಲ, ಸುಮ್ಮನೆ ಹೇಳ್ತಾರೆ ಯಾವಾಗ ಬಂದ್ರು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ, ಕೆಲಸ ಮಾಡಲ್ಲ. ಊರಿಗೆ ಯಾವ್ದು ಬಸ್ ಬರಲ್ಲ, ಏನು ಇಲ್ಲ. ನಮ್ಮೂರಿಂದ ಔಟ್ ಸೈಡ್ ಎಲ್ಲೋ ಹೋಗ್ಬೇಕಾದ್ರೆ ಕಷ್ಟ. ಹುಡುಗರೆಲ್ಲ ಸ್ಕೂಲ್ ಹುಡುಗರೆಲ್ಲ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡ್ ಬರ್ಬೇಕು. ಏನು ಅನುಕೂಲ ಇಲ್ಲ. ಅದ ರೋಡ್ ಎಷ್ಟು ದಿನದಿಂದ ಹೇಳ್ತಾ ಇದ್ರು ಮಾಡ್ಕೊಡ್ತಲ್ಲ. ಪೈಪ್ ಲೈನ್ ಎಲ್ಲ ಕೊಯ್ದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಎಲ್ಲ ಕಡೆನೂ ಪೈಪ್ ಲೈನ್ ಊರಲ್ಲೆಲ್ಲ ಗುಣಿಗಳು ಬಿಟ್ಬಿಟ್ಟಿದ್ದಾರೆ. ಅವ್ರ ಹತ್ರ ಒಂದು 3 ವರ್ಷ ಆಗಿದೆ ಪೈಪ್ ಕೊಯ್ದ್ಬಿಟ್ಟು. 3 ವರ್ಷದಿಂದ ಹಂಗೆ ಪೆಂಡಿಂಗ್ ಅಲ್ಲಿ ಇದೆ, ಅದು ಮಾಡಿಲ್ಲ. ಅವ್ರಿಗೆ ಏನ್ ನಿಮ್ ಕಡೆಯಿಂದನೂ ಆಗಲ್ಲ, ಯಾರ ಕಡೆಯಿಂದ ಏನೋ ಮಾಡ್ತಾ ಇಲ್ಲ. ನೀವು ಹೋಗಿ ಹೇಳಲ್ಲ, ಯಾರಿಗೂ ಇನ್ಫಾರ್ಮೇಶನ್ ಮಾಡಲ್ಲ. ನೀವು ಆಯ್ತು ಇವಾಗ ತಗೊಂಡ್ ಹೋಗ್ತೀರಾ, ಸುಮ್ಮನೆ ಸೈಲೆಂಟ್ ಆಗಿ ಹೋಗ್ತೀರಾ. ನಮ್ಗೆ MLA ಕಡೆಯಿಂದ ಆಗಿಲ್ಲ, MP ಕಡೆಯಿಂದನೂ ಆಗಿಲ್ಲ, ಯಾರ ಕಡೆಯಿಂದನೂ ಆಗ್ತಾ ಇಲ್ಲ. ನಾವ್ ಎಷ್ಟ್ ಸತಿ ಬಂದಿದ್ವಣ್ಣ ನಿಮ್ಮ ಹತ್ರ? ಇದು 3ನೇ ಸಾರಿ ಇದು ಬಂದಿರೋದು. ನೀವು ಬೇರೆ ಬೇರೆ ಪ್ರೆಸ್ ಅವ್ರು ಬಂದಿದ್ದಾರೆ 2 ಸಾರಿ 3 ಸಾರಿ. ನೀವು ಇದೇ ಫಸ್ಟ್ ನಾವು ನೋಡ್ತಾ ಇರೋದು ನಿಮ್ಮನ್ನ. ನೀವ್ ರೆಕಾರ್ಡಿಂಗ್ ಆಗಿರೋದು ಇವಾಗ ಏನು? ನೀವೇ ಬಂದಿರೋದು ಇದು 3ನೇ ಸತಿ ತಗಂತ ಇದೀರ. ಅಲ್ಲ, ಬೇರೆ ಬೇರೆ ಅವ್ರು ಬಂದಿದ್ದಾರೆ. ಅದೇ ಪ್ರೆಸ್ ಅವ್ರು ನೀವೇ ಸರಂಡಿ ಆಗ್ಬೇಕು ನಮ್ಗೆ. ಎಷ್ಟ್ ದಿನದಿಂದ ಹಿಂಗೆ ಐತೆ? ಎಷ್ಟ್ ದಿನದಿಂದ ಹಿಂಗೆ ಐತೆ? ನೀವು ಹೇಳ್ಬೇಕಿತ್ತಲ್ವಾ PDOಗೆ, ಪಂಚಾಯತಿಗೆ ಕಂಪ್ಲೇಂಟ್ ಮಾಡ್ಬೇಕು. ಎಲ್ಲ ಗಲೀಜು ನಾವು ಹೆಂಗೆ? ಅಲ್ಲ, PDO ಅವ್ರಿಗೆ ಹೇಳ್ಬೇಕಿತ್ತು, PDO ಪಂಚಾಯತಿಗೆ ಹೇಳ್ಬೇಕಾಗಿತ್ತು. ಹೇಳಿದ್ರೆ ಮಾಡಲಿಲ್ಲ. ಒಂದು 10 ಸತಿ ಹೇಳಿದ್ದೀವಿ ಅವಾಗ, ಮಾಡಲಿಲ್ಲ. ನೋಡು, ಅದು ಮಾಡಿದ್ರು ಇದು ಮಾಡಲಿಲ್ಲ. ನಮಗೆ ಸಮಸ್ಯೆ ಏನಾನ ಐತೆ ಇದರಿಂದ? ಎಲ್ಲ ರೋಡಲ್ಲಿ ಇದೇ ತರ ಇದೆ ಸರ್. ನಮ್ಮೂರಲ್ಲಿ ಒಂದು ರೋಡ್ ಸಮಸ್ಯೆ ಇಲ್ಲ, ಎಲ್ಲ ರೋಡ್ ಇದೇ ತರ ಇದೆ. ಬರೋದಕ್ಕೆ ಹೋಗೋದಕ್ಕೆ ಏನಕ್ಕೂ ಆಗಲ್ಲ. 3 ವರ್ಷ ಆದ್ರೆ MLA ಅವರು ಬಂದು ನೋಡಲ್ಲ ನಮ್ಮ ಕಡೆ. ಯಾರು ಕೆಲಸನೇ ಮಾಡಲ್ಲ ಬಿಡಿ. ಯಾರು ಸುಮ್ಮನೆ ಹೇಳ್ತಾರೆ ಎಲ್ಲರೂ ಅಷ್ಟೇ. ಅವ್ರವ್ರ ಎಲೆಕ್ಷನ್ ವೋಟ್ ಕ್ಲಾಸ್ಕೊಳಕ್ಕೆ ಮಾತ್ರ, ವೋಟಿಂಗ್ ಟೈಮ್ ಮಾತ್ರ ಬರ್ತಾರೆ ಅಷ್ಟೇ. ಯಾರೇ ಆಗಲಿ ಇದುವರೆಗೂ ಏನೂ ಮಾಡಿಲ್ಲ. ಅಲ್ಲ, ಈ ರಸ್ತೆ ಹೆಂಗಿದೆಯಲ್ಲ, ಏನಾದ್ರು ಕಲ್ಲುಗಳಿದೆ ನೋಡಿ, ಕಲ್ಲುಗಳು ಹೆಂಗಿದೆ ನೋಡಿ ರೋಡಲ್ಲೇ. ಹೆಂಗ್ ಮನೆಗಳವ್ರು ಓಡಾಡೋದು ಹೆಂಗ್ ಬರ್ಬೇಕು, ಹೆಂಗ್ ಹೋಗ್ಬೇಕು? PDO ಅವ್ರ ಗಮನಕ್ಕೆ ಕೇಳಬೇಕಿತ್ತು. PDO ಅವ್ರು ಬರ್ತಾರೆ ಸರ್, ನೋಡ್ತಾ ಇರ್ತಾರೆ. ಯಾವಾಗಲೂ ಅವ್ರ ಊರೊಳಗಡೆ ಬಂದಾಗೆಲ್ಲ ಬರ್ತಾರಲ್ವಾ, ಬಂದು ನೋಡ್ತಾನೆ ಇರ್ತಾರೆ. ಯಾರು ಬರಲ್ಲ, ಮಾಡಲ್ಲ ಅಷ್ಟೇ. ಇವಾಗ ಈ ಮನೆಗಳವರೆಲ್ಲ ಮನೆ ಹಂಗೆ ಬರೋ ಸರ್, ಹಿಂಗೆ ಬರೋದು ಹಿಂಗೆ ಹೋಗೋದು ಅಷ್ಟೇ. ಇನ್ನೇನು ಮಾಡ್ತಾರೆ? ಸಾಯಂಕಾಲ ಹೋಗಿ ಬೈಕೊಂಡು ಹೋಗ್ತಾರೆ, ಬರ್ತಾರೆ. ಇದೇ ತಾವು ಆ ಕಡೆ మాట్లాడదా దిగ్రా నిదానం దిగ్రా ఊర్లో అంటారు రోడ్ల